ಬೆಂಕಿ ಬಾಬಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬೆಂಕಿ ಬಾಬಾನ ಪವಾಡಗಳನ್ನು ನೋಡಿದ್ರಿ, ಯಾವ ರೀತಿ ಬೆಂಕಿ ಮೇಲೆ ಹೊರಲಾಡ್ತಾರೆ ಅನ್ನುವಂಥದ್ದು, ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥದ್ದು, 1000ಕ್ಕೂ ಹೆಚ್ಚು ಬಾರಿ ಅವರು ಬೆಂಕಿಯ ಮೇಲೆ ಮಲಗಿರುವಂಥದ್ದು. ಆದರೆ ಬೆಂಕಿ ಸುಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ವಿಶೇಷ. ನಿಜಕ್ಕೂ ಇಂಥ ಜನಗಳಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಾವೆಲ್ಲ ಕೇಳ್ತೀವಿ, ಹಿಮಾಲಯ ಪರ್ವತದಲ್ಲಿ ಬಹಳ ಜನ ತಪಸ್ ಮಾಡ್ತಿರ್ತಾರೆ ಅನ್ನುವಂಥದ್ದಾಗಿರ್ಬೋದು, 300-400 ವರ್ಷಗಳ ಕಾಲ ಬದುಕಿರೋರು ಕೂಡ ಇರ್ತಾರೆ. ಆದರೆ ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ, ಹುಡ್ಕೊಂಡು ಹೋದರೆ ಮಾತ್ರ ಅವರ ದರ್ಶನ ಲಭ್ಯವಾದೀತು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ದೀವಿ. ಬಹಳಷ್ಟು ಗ್ರಂಥಗಳಲ್ಲಿ ಇದರ ಉಲ್ಲೇಖ ಕೂಡ ಇದೆ. ಸ್ವಾಮಿ ರಾಮ ಅವರ ಕೃತಿ ಅಂತ ಅಂದ್ಕೋತೀನಿ ನಾನು, ಬಹುಶಃ ಅದರಲ್ಲೂ ಕೂಡ ಅದರ ಉಲ್ಲೇಖ ಇದೆ. ಅಂದರೆ ಬಹಳಷ್ಟು ವರ್ಷಗಳ ಕಾಲ ಜೀವಂತವಾಗಿರುವಂಥವ್ರು, ಇನ್ನೂ ಕೂಡ ಇರುವಂಥವರು, ಈ ಒಂದು ನಮ್ಮ ಈ ಸಮಾಜ ಏನಿದೆ, ಈ ಪ್ರಪಂಚ ಏನಿದೆ, ಅದರಿಂದ ಹೊರತಾಗಿರುವಂಥವರು ಕೂಡ ಅಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ಆದರೆ ಈ ಬೆಂಕಿ ಬಾಬಾನ ಪವಾಡಗಳು ಏನೇನು, ಬನ್ನಿ ನಾನು ಆರಂಭ ಮಾಡ್ತಾಯಿದ್ದೀನಿ ಡಾಕ್ಟರ್ ಸಂತೋಷ್ ಜಿಯವ್ರ ಮುಖಾಂತರ. ಸ್ವಾಮೀಜಿಗೆ ಎಲ್ಲದನ್ನು ಕೇಳಿದ್ರಿ ತಾವು, ಬೆಂಕಿ ಬಾಬಾನ ಪವಾಡ ನಿಜಕ್ಕೂ ಇಂಥ ಜನಗಳಿದ್ದಾರೆ ಅನ್ನುವಂಥದ್ದು ನನ್ನ ಮೊದಲ ಪ್ರಶ್ನೆ. ಈಗ ಪವಾಡ ಪುರುಷರು ಅನ್ನೋದು ನಮ್ಮ ಪ್ರಾರಂಭದಿಂದ ಪುರಾಣ ಕಾಲದಿಂದಲೂ ಸಮೇತ ಇದೆ. ಈ ರಾಮಾಯಣದಲ್ಲೂ ಉಲ್ಲೇಖಗಳಿವೆ, ಮಹಾಭಾರತದಲ್ಲೂ, ಅದೆಲ್ಲ ಬಹಳ ಪ್ರಾಚೀನ ಆಯಿತು ಅಂತ ಇಟ್ಕೊಳ್ಳಿ. ಈಗ ಕಲಿಯುಗ ಪ್ರಾರಂಭ ಆದಮೇಲೆ ಅಥವಾ ಇತಿಹಾಸ ಅಂತ ಏನು ನಾವು ತಗೊಳ್ತೀವಿ, ಅದ್ರ ಮೇಲಿಂದಲೂ ಸಹ ಬಹಳಷ್ಟು ಇತಿಹಾಸ ಪುರುಷರಲ್ಲಿ ಯಾರ್ಯಾರೆಲ್ಲ ಬಂದರು ಪವಾಡ ಪುರುಷರು ಅಂತ ಬೇಕಾದಷ್ಟು ಪವಾಡ ಪುರುಷರು ಇದ್ದಾರೆ. ಅದರೊಳಗೂ ಪೂಜೆ ಇವತ್ತಿಗೂ ಪೂಜನೀಯರಾದಂಥವರು, ಪವಾಡ ಪುರುಷರಾಗಿ ಪೂಜನೀಯರಾದಂಥವ್ರು ಇದ್ದಾರೆ ಇವತ್ತಿಗೂ ಸಹ. ಇಲ್ಲಿ 2 ಥರದ ಪವಾಡಗಳನ್ನು ನಾನು ತಗೋಬೇಕು ಅಂತ ಹೇಳ್ತೀನಿ. ಏನಂದರೆ, ಒಂದು ಈ ಪವಾಡದಿಂದ 3ನೇ ವ್ಯಕ್ತಿಗೆ ಏನಾದರೂ ಹಾನಿ ಆಗ್ತಕ್ಕಂಥದ್ದಿದ್ದರೆ ಅಥವಾ ಸಮಾಜಕ್ಕೆ ಹಾನಿ ಆಗ್ತಕ್ಕಂಥದ್ದಿದ್ದರೆ, ಸಮಾಜವನ್ನು ಅಡ್ಡದಾರಿಯಲ್ಲಿ ಹಿಡಿತಕ್ಕಂಥದ್ದಕ್ಕೆ ಸಾಧ್ಯತೆಗಳನ್ನು ಇವರು ಪ್ರಚೋದಿಸಲ್ಪಡ್ತಾ ಇದ್ದರೆ, ಆ ಪವಾಡಗಳನ್ನು ನಾವು ತಡೆಗಟ್ಟಬೇಕು, ಅವರಿಗೆ ವೈಚಾರಿಕತೆಯ ಬಗ್ಗೆ ಹೇಳ್ಕೊಡ್ಬೇಕು, ಇದು ಹೇಗೆ ನಡೀತದೆ ಅಂತ. ಇನ್ನೊಂದು, ಯಾವುದೇ ರೀತಿಯಂಥ ಸಮಾಜವನ್ನು ಹಾಳುಗೆಡವದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಅವರಷ್ಟಕ್ಕೆ ಅವರ ತೃಪ್ತಿಗೋಸ್ಕರ ಮಾಡ್ಕೊಳ್ತಕ್ಕಂಥ ಪವಾಡಗಳನ್ನು ಅಥವಾ ಧಾರ್ಮಿಕ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪವಾಡಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇದ್ದರೆ, ಅಥವಾ ಅದನ್ನು ಬಳಸ್ಕೊಂಡು ತಾನು ಪ್ರಚಾರವಾಗೋದಾಗಲಿ ಅಥವಾ ತಾನು ದುಡ್ಡು ಮಾಡ್ತಕ್ಕಂಥದ್ದಾಗಲಿ ಮೋಸ ಮಾಡ್ತಕ್ಕಂಥದ್ದು ಮಾಡದೇ ಇದ್ದಾಗ ಅದು ತಪ್ಪಲ್ಲ. ಒಂದು ಹಂತದಲ್ಲಿ ನಂಬಿಕೆಗಳಿಗೋಸ್ಕರವಾಗಿ ಕೆಲವೊಂದು ಪವಾಡಗಳ ಅಗತ್ಯ ಇದೆ. ಯಾಕಂದರೆ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ, ಒಂದು ಧರ್ಮದ ಬಗ್ಗೆ ನಂಬಿಕೆ ಬರಬೇಕಾದ್ರೆ ಈ ಥರದ ಪವಾಡಗಳು ನಡ್ಕೊಂಡು ಬಂದಿರತಕ್ಕಂಥದ್ದು ಬೇಕಾದಷ್ಟು ಹಿನ್ನೆಲೆಗಳಿದೆ. ಅದರಿಂದ ಸಮಾಜಕ್ಕೆ ಒಳಿತಾಗ್ತದೆ ಅಂತಂದಾಗ ಆ ಪವಾಡಗಳನ್ನು ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ. ಇದು ನಾವು ಅಷ್ಟೇ ಹೇಳಿದಲ್ಲ, DVG ಅವರು ಒಂದು ಮಾತನ್ನು ಹೇಳ್ತಾರೆ, ಬಹುಜನಂ ಕೈ ಮುಗಿದ ತೀರ್ಥದವಳು ಕ್ಷೇತ್ರದವಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ಮಹಿಮೆ ಮನಸೋತಡೆಯೇ ಮಂಕುತಿಮ್ಮ ಅಂತ. ಅಂತಹ ಒಂದು ಮಾತನ್ನು DVG ಅವರು ಹೇಳ್ತಾರೆ. ಅಂದರೆ ಎಲ್ಲಿ ಸಮಾಜವನ್ನು ಕೆಡಿಸ್ತಾ ಇದೆ, ಎಲ್ಲಿ ಸಮಾಜವನ್ನು ಕಲುಷಿತಗೊಳಿಸ್ತಾ ಇದೆ, ಆ ಪವಾಡವನ್ನೇ ಬಂಡವಾಳ ಮಾಡಿಟ್ಕೊಳ್ತಾರೆ ಅಂಥದ್ದನ್ನು ಖಂಡಿಸಬೇಕು. ಎಲ್ಲಿ ಸಮಾಜವನ್ನು ಒಗ್ಗೂಡಿಸ್ತಾ ಇದೆ, ಪರೋಕ್ಷವಾಗಿ ಧಾರ್ಮಿಕ ಭಾವನೆಗಳನ್ನು ಹೆಚ್ಚಿ ಅವರನ್ನು ಸಂಸ್ಕಾರಸ್ಥರಾಗಿ ಮಾಡ್ತಾ ಇದೆ, ಅಂಥ ಪವಾಡಗಳನ್ನು ಪ್ರಶ್ನಿಸಲೇಬಾರದು ಅಂಥೇಳಿ ಅಂಥ ದೊಡ್ಡ ಮಹಾನ್ ಕವಿ ಹೇಳಿರ್ತಕ್ಕಂಥ ಮಾತು. ಸರ್ವಜ್ಞನೂ ಸಮೇತ ಇದನ್ನು ಹೇಳ್ತಾನೆ, ಪುರಂದರದಾಸರು ಸಮೇತ ಹೇಳಿದ್ದಾರೆ. ಹಾಗಾಗಿ ಭಗವಂತನ ಹೆಸರಿನಲ್ಲಿ ನಡೀತಕ್ಕಂಥದ್ದು ಬೇರೆಯವರನ್ನೆಲ್ಲ ಪರೋಕ್ಷವಾಗಿ ದೇವರ ಹೆಸರಿನಲ್ಲಿ ತಂದು ಒಂದು ಸದ್ವಿದ್ಯೆಯನ್ನು ಸದ್ವಿನಿಯೋಗ ಮಾಡ್ತಕ್ಕಂಥದ್ದನ್ನು ಮತ್ತು ಸಾತ್ವಿಕತೆಯೇ ಬೆಳೀತಾ ಇದೆ ಅಂತಂದರೆ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ. ನಿಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಾವು ನೋಡಿದೆ, ಬಹಳ ಚೆನ್ನಾಗಿ ಅದನ್ನ ಬೆಳಿಗ್ಗೆ ಹಾಕಿದರೆ ಅದನ್ನ ಮೂಡಿ ಬಂದಿದೆ. ಅದರೊಳಗೆ ಕಡೆಗಾದರೂ ನೀವು ಏನು ಹಚ್ಚಿಕೊಂಡಿರ್ತಾರೆ ಆ ಬಾಬಾ ಅನ್ನೋದನ್ನು ತೋರಿಸ್ತೀರಿ ಅಂತ ಅಂದ್ಕೊಂಡಿದ್ವಿ. ಬಹುಶಃ ಅದು ನಿಮಗೂ ಸಿಗಲಿಲ್ಲ ಅಂತ ಕಾಣ್ತದೆ. ಏನೇನೆಲ್ಲ ಹಚ್ಚಬಹುದು ಅನ್ನೋದನ್ನು ನೀವು ವೈಜ್ಞಾನಿಕ ಹಿನ್ನೆಲೆ, ವೈಚಾರಿಕತೆ ಹಿನ್ನೆಲೆಯಲ್ಲಿ ತೋರಿಸಿದ್ದೀರಾ. ಯಾಕೆಂತಂದರೆ ಒಬ್ಬ ಫಿಲ್ಮಲ್ಲಿ ಸ್ಟಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನೆಲ್ಲ ಹಚ್ಕೋಬೋದು, ಏನೇನು ಜಾಕೆಟ್ಗಳನ್ನು ಹಾಕೋಬೋದು ಅನ್ನೋದನ್ನೆಲ್ಲ ತೋರಿಸಿದ್ರಿ. ಬಟ್ ಇಲ್ಲಿ ನೋಡುವಾಗ ಆ ವ್ಯಕ್ತಿ ಯಾವುದನ್ನು ಒಂದು ಗಿಮಿಕ್ಗಳನ್ನು ಮಾಡ್ಕೊಂಡು ಬದುಕುವ ರೀತಿಯಲ್ಲಿದ್ದಾಗ ಕಾಣೋದಿಲ್ಲ ಒಂದು. ಆಮೇಲೆ ಅಲ್ಲ, ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ನಾವು ಕೂಡ ಅನುಮಾನ ದೃಷ್ಟಿಯಿಂದಲೇ ನೋಡೋದು ಪತ್ರಕರ್ತರು, ಸೊ ನಮ್ಮ ಕೆಲಸ ಅದು. ಹೌದೌದು. ಸೊ ನನಗೆ ಈ ಗಮನ ಸೆಳೆದಿದ್ದಕ್ಕೆ ಕಾರಣ ಏನು ಅಂದರೆ, ಆ ಮನುಷ್ಯ ಆ ಬೆಂಕಿ ಹೋಗೋಕ್ಕಿಂತ ಮೊದಲು ಎಲ್ಲರ ಎದುರುಗಡೆ ಜಳಕ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಅಂದರೆ ಮೈಗೆ ಎಲ್ಲ ಏನು ಹಚ್ಕೊಂಡಿದ್ರು, ಏನೋ ಲೇಪ ಮಾಡ್ಕೊಂಡಿದ್ರು, ಆ ಥರದ್ದೇನೋ ಅನುಮಾನಗಳು ಬರಬಾರ್ದು ಅಂತ. ಹೌದು. ನಿಮ್ಮ ಎದುರುಗಡೆನೇ ಅಗ್ಗಿಷ್ಟಿಕೆಯನ್ನು ಸಿದ್ಧಪಡಿಸ್ತಾರೆ, ಅಲ್ಲೇ ಸೌದೆಗಳು ನೀಡ್ತಾರೆ, ಅದಕ್ಕೆ ತುಪ್ಪವನ್ನು ಸುರಿತಾರೆ, ಅಲ್ಲೇ ಬೆಂಕಿ ಹಚ್ತಾರೆ, ಅಲ್ಲೇ ಮಲಗ್ತಾರೆ ಅಂತ. ಆಮೇಲೆ ಇದೆಲ್ಲದರ ಜೊತೆಗೆ ಅವ್ರು ಗಡ್ಡ ಪಡ್ಡಕ್ಕೆಲ್ಲ ಬೆಂಕಿ ಹಚ್ಕೊಂಡಿರ್ತೀನಿ ಕೊಡಕೋತಾರೆ ಹಿಂಗೆ ಅಂತ.
ಹೌದು ನೋಡಿ, ಅದು ಸುಟ್ಟಿದ್ದು ಏನು ಕಾಣೋದಿಲ್ಲ. ನೋಡಿ, ನಾವು ನೋಡ್ತಾ ಇದೀವಿ ಇದು. ಹೌದು, ತಾವು ಕೂಡ ನೋಡ್ತಾ ಇದೀರಿ ಅಂತ ಭಾವಿಸ್ತೀನಿ. ಕೂದಲು ಜಾಸ್ತಿ ಇದೆ, ಗಡ್ಡನೂ ಜಾಸ್ತಿ ಇದೆ, ಸುಟ್ಟಿದ್ದು ಕಾಣೋದಿಲ್ಲ, ಭಾಳ ಆಶ್ಚರ್ಯ. ಆಮೇಲೆ ಲಾವಂಚ ಬೇರುಗಳನ್ನೆಲ್ಲ ಒಟ್ಟು ಸೇರಿಸಿ ಆ ಮೂಲಿಕೆಗಳನ್ನು ತಲೆ ಮೇಲೆ ಹಚ್ಕೊಂಡು ಬೆಂಕಿ ಹಚ್ಕೊಂಡು ಆಮೇಲೆ ಮತ್ತೆ ಮಲಗ್ತಕ್ಕಂಥದ್ದಿದೆ. ಆದರೆ ಒಂದು ವಿಷಯ ನಾನು ಹೇಳ್ತೀನಿ, ಅದು ಬಹುಶಃ ವೈಜ್ಞಾನಿಕ ಕೆಮಿಕಲ್ ಇದನ್ನು ಹೇಗೆ ಬಳಸ್ಬೋದು ಅನ್ನೋದನ್ನ ನಟರಾಜ್ ಅವರು ಹೇಳ್ಬೋದು. ಆಯುರ್ವೇದ ವೈದ್ಯರಾಗಿ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಅಜ್ಜ ಹಿಂದೆ ಒಂದು ಪವಾಡವನ್ನು ಮಾಡ್ತಾಯಿದ್ರು. ಅವರು ಮಾಂತ್ರಿಕತೆ ವಿದ್ಯೆಗಳು ಸಹ ಎಲ್ಲ ಗೊತ್ತಿದ್ದರಿಂದ, ಅಥರ್ವಣ ವೇಗದ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದರಿಂದ, ಕೊಪ್ಪರಿಗೆನಲ್ಲಿ ನಮ್ಮಲ್ಲಿ ಆಲೆಮನೆ ಅಂತ ಮಾಡ್ತೀವಿ ಮಲೆನಾಡಲ್ಲಿ, ಈ ಕಬ್ಬಿನ ಹಾಲನ್ನು ಕುದಿಸಿ ಬೆಲ್ಲ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ದೊಡ್ಡ ಕೊಪ್ಪರಿಗೆಗೆ ಒಂದು ಬೇರು ಬರುತ್ತೆ, 2 ಥರದ ಬೇರನ್ನು ಸ್ಟಾರ್ಗಳ ಥರನಲ್ಲಿ ನಾವು ಈ ರಂಗೋಲಿ ಬರೀತೇವಲ್ಲ, ಆ ಯಂತ್ರಗಳ ಥರದಲ್ಲಿ ಮಾಡಿ ಅವುಗಳನ್ನು ಒಂದಿಷ್ಟು ತಂದು ಸೇರಿಸಿ ಮಂತ್ರದ ರೂಪದಲ್ಲಿ ಅದಕ್ಕೆ ಹಾಕಬೇಕು. ನೀವು ಇವತ್ತಿಗೂ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಆ ಕೊಪ್ಪರಿಗೆ ನೀವು 3-4 ಗಂಟೆ ಕುದಿಸಿದ್ರೂ ಅದು ಬೆಲ್ಲ ಪಾಕ ಬರೋದಿಲ್ಲ. ಹೌದಾ? ಹೌದೌದು, ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಆ ಗಿಡಮೂಲಿಕೆಗಳು ಬಿಡ್ಕೊಂತಕ್ಕಂಥ ರಸ ಇದೆಯಲ್ಲ, ಅದರಲ್ಲಾಗ್ತಕ್ಕಂಥ ಕೆಮಿಕಲ್ ಚೇಂಜಸ್. ಅಂತಹ ಹೌದು, ಹೋಮಗಳಲ್ಲಿ ಇವತ್ತಿಗೂ ಸಹ ನೀವು ಕೆಲವೊಂದು ಮೂಲಿಕೆಗಳನ್ನು ನಾವು ಬಳಸಿ ಹೋಮ ಮಾಡುವಾಗ ಆ ಕಣ್ಣೂರಿ ಬರೋದಿಲ್ಲ, ಉಬ್ಬಸ ಜಾಸ್ತಿ ಆಗೋದಿಲ್ಲ. ಹೌದು. ಬೇರೆ ಸಂದರ್ಭದಲ್ಲಿ ನೀವು ಒಂಚೂರು ಊದುಬತ್ತಿ ಹಚ್ಚಿದ್ರೆ ಅಲರ್ಜಿ ಆಗ್ತದೆ, ಅಥವಾ ಕರ್ಪೂರದ ಅಲರ್ಜಿ ಆಗುತ್ತೆ. ಹೋಮಕ್ಕೆ ಯಾಕಾಗೋದಿಲ್ಲ? ಅದು ಮೂಲಿಕೆಗಳು. ಬಹುಶಃ ನನಗೊಂದು ಅನುಮಾನ ಬಂತು, ಈ ಬಾಬಾ ಮಲಗುವಾಗ ಅಲ್ಲಿ ಬಳಸ್ತಕ್ಕಂತಹ ಏನು ಗಿಡಮೂಲಿಕೆಗಳಿದ್ದಾವೆ ಅದು ಶಾಖೋತ್ಪನ್ನವಾಗದೇ ಇರತಕ್ಕಂತಹ ಮೂಲಿಕೆಗಳಿದ್ರೂ ಇರಬಹುದೇನೋ ಅಂತ. ಒಂದು ಕೇವಲವಾಗಿ ಧಗೆ ಬರುವಂಥದ್ದಾಗಿದ್ದು, ಅದು ನೀವು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರಿ, ಆ ಸ್ನಾನವೂ ಸಮೇತ ಆ ಥರದ್ದೇನಾದರೂ ಇದ್ದರು ಲಿಕ್ವಿಫೈ ಆಗಿ ಅಥವಾ ಆ ಲಿಕ್ವಿಡ್ನಲ್ಲೇ ಸ್ನಾನ ಮಾಡಲಿದೆಯಾ ಅಂತ, ಸಮುದ್ರದಲ್ಲೇ ಸ್ನಾನ ಅಂತ. ಬಟ್ ಅಂಥದ್ದೆಲ್ಲ ನೀವು ಹೇಳಿದಾಗ ಅನುಮಾನ ಆಗ್ತದೆ, ಪವಾಡ ಇದ್ರೂ ಇರ್ಬೋದೇನೋ ಅಂತೇಳಿ. ಹಾಗಾಗಿ ಒಂದಂತ ನಾನು ಆಗಲೇ ಹೇಳಿದೆ, ಏನಂತಂದರೆ ನನಗಿಲ್ಲಿ ನೀವು ಹೇಳಿದ್ಮೇಲೆ ನನಗೊಂದು ಪ್ರಶ್ನೆ ಉದ್ಭವ ಆಯಿತು. ಅಂದರೆ ಜ್ವಾಲೆ ಬರ್ತಿರುತ್ತೆ, ಸುಡಲ್ಲ, ಅಂಥದ್ದು ಇದೆಯಾ ಬೆಂಕಿ? ಬೇಕಾದಷ್ಟಿದೆ ಮಾಡ್ತಕ್ಕಂಥ ಸಾಧ್ಯತೆ. ಈಗ ಸಾಮಾನ್ಯವಾಗಿ ಕೆಲವೊಂದು ಈ ಲೋಳೆ ರಸ ಅಂತ ನೀವು ಕೇಳ್ತೀವಿ, ಅಂತ ಬೆಂಕಿ ಮನುಷ್ಯನ ಒಡಲಲ್ಲಿ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಅದು ಕಾಣೋದಿಲ್ಲ. 3 ಥರದ ಬೆಂಕಿ ಪ್ರಪಂಚದಲ್ಲಿ ಇರತಕ್ಕಂಥದ್ದು. ಪ್ರಪಂಚದಲ್ಲಿ ಇರೋದೇ 3 ಬೆಂಕಿ. ಒಂದು ಭೂತಾಗ್ನಿ, ಒಂದು ಧಾತ್ವಾಗ್ನಿ, ಇನ್ನೊಂದು ಜಾಟ್ರಾಗ್ನಿ. ಜಾಟ್ರಾಗ್ನಿ ಅಲ್ಲದೆ ಒಂದು ಮನೋ ಅಗ್ನಿ ಅಂತ ಇದೆ, ಇನ್ನೊಬ್ಬರು ನೋಡಿದಾಗ ಉರಿತಕ್ಕಂಥದ್ದು. ಅದೇ ಜಾಸ್ತಿ ಆಗಿರೋದು. ಅದು ಜಾಸ್ತಿ ಆಗಿದೆ. ಅದು ಅವ್ರನ್ನ ಸುಡುತ್ತೆ ಅಲ್ಲೋ, ಒಳಗಡೆ ಇಟ್ಕೊಂಡ್ರೆ ಸುಟ್ಟಾಕುತ್ತೆ. ಆದರೆ ಇದು ಭೂತಾಗ್ನಿ ಆಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣ್ತಕ್ಕಂಥ ಅಗ್ನಿ. ಇದು ಹೇಗಾಗತ್ತೆ ಅಂತ ಅನ್ನೋದನ್ನು ಬಹಳ ವಿಸ್ಮಯಕಾರಿಯಾಗಿ ನೋಡಬೇಕು. ಅದರೊಳಗೂ ಯಾವುದೇ ಪವಾಡ ಇದೆಯೋ ಅಥವಾ ಶಕ್ತಿ ಇದೆಯೋ. ಈ ಭೂತಾಗ್ನಿಯ ಜೊತೆಗೆ ಜಠರಾಗ್ನಿ ಇಟ್ಕೊಂಡ್ರನ್ನ ಪ್ರೇತಾಗ್ನಿ ಅನ್ಬೋದಾ? ಅದು ಪ್ರೇತಾಗ್ನಿ ಶಬ್ದನೇ ಇಲ್ಲ. ಓಕೆ, ಮತ್ತಷ್ಟು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಸಂಬಂಧಪಟ್ಟ ಗುಲಿಕಲ್ ನಟರಾಜ್ ಮತ್ತು ಹರೀಶ್ ಕಶ್ಯಪ್ ಏನಂತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.